ಮತ್ತೊಮ್ಮೆ ಮತ್ತೊಮ್ಮೆ ಸಚಿವ ಸ್ಥಾನದಿಂದ ತೆಗೆದು ಅಪಮಾನ ಮಾಡಿದ್ರಲ್ಲ, ಮತ್ತೊಮ್ಮೆ ನಿಮಗೆ ಮುಷ್ಟಿ ಕಟ್ಟಿ ಜೋರಾಗಿ ಹೇಳಿ. ಅವತ್ತು ಕಾಂಗ್ರೆಸ್ ನಲ್ಲಿ ಇದ್ದಾಗ ನಿಮ್ಮ ನಂಬಿಕೆ ಯಾವತ್ತೂ ಶ್ರೀನಿವಾಸ್ ಪ್ರಸಾದ್ ಜೊತೆಗೆ ಇರಲಿಲ್ಲ. ನೀವು ನಂಬ್ತಾ ಇದ್ದಂಥದ್ದು ಕೇವಲ ಮಹದೇವಪ್ಪನವ್ರನ್ನ. ಅವ್ರ ಮಾತು ಕೇಳಿ ಶ್ರೀನಿವಾಸ್ ಪ್ರಸಾದ್ರನ್ನ ಸಂಪುಟದಿಂದ ತೆಗೆದಿದ್ದು ಮಾತ್ರ ಅಲ್ಲ, ಅಲ್ಲಿಂದ ಮುಂದಕ್ಕೆ ನೀವು ಹಲೋ ಭಾರತ್ ಮಾತಾ ಕಿ, ಮೋದಿ ಮೋದಿ ಮೋದಿ, ಭಾರತ್ ಮಾತಾ ಕಿ, ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ, ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ, ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಮತ್ತೊಮ್ಮೆ ಮತ್ತೊಮ್ಮೆ मत्तोम्मे भूमि से आदरणीय स्वागत करती हूँ। अब BS येडियूरप्पा जी ಮತ್ತು HD ಕುಮಾರ್ ಸಾಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ರವರಿಗೆ ರಾಮನ ವಿಗ್ರಹವನ್ನ ಕೊಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಜೊತೆಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಧರಿಸಿ ಮೈಸೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕೆಂದು ವಿನಂತಿ ಮಾಡಿಕೊಳ್ತೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ನರೇಂದ್ರ ಮೋದಿ ಅವರಿಗೆ ಮೈಸೂರು ಪೇಟ ಹೂವಿನ ಹಾರ ಶಾಲ್ ಹೊದಿಸಿ ಸನ್ಮಾನವನ್ನ ಮಾಡಿ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ಳಲಾಗ್ತಾ ಇದೆ. ಇದರ ಜೊತೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಶೇಷ ಕುಸುರಿ ಕೆತ್ತನೆ ಉಳ್ಳ ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಇರ್ತಕ್ಕಂತಹ ಮೂರ್ತಿಯನ್ನ ಉಡುಗೊರೆಯಾಗಿ ನೀಡಲಾಗತ್ತೆ. ವಿಶೇಷವಾದ ಶಾಲು ಹಾಗೆ ಮೈಸೂರು ಪೇಟ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಇತ್ತೀಚೆಗಷ್ಟೇ ರಾಮ ಮಂದಿರ ಲೋಕಾರ್ಪಣೆ, ಅದರಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರದ ಪಾತ್ರ ಕೂಡ ಬಹಳಷ್ಟಿದೆ ಅನ್ನೋದು ಬಿಜೆಪಿಯ ವಾದ. ಹೀಗಾಗಿ ಮೈಸೂರಿಗೆ ಆಗಮಿಸಿರುವ, ಅದರಲ್ಲೂ ರಾಮಲಲ್ಲನ ಮೂರ್ತಿಯನ್ನ ಕೆತ್ತನೆ ಮಾಡಿರುವ ಅರುಣ್ ಯೋಗಿರಾಜ್ ಅವರು ಕೂಡ ಮೈಸೂರಿನವರೇ. ಅಲ್ಲಿ